ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಅಮಾವಾಸ್ಯೆ ದಿನ ಹೂಗಳೆಲ್ಲ ತರಿಸಿ ಡೋರ್ಗಳಿಗೆಲ್ಲ ತೋರಣನ ಪೋಣಿಸ್ತಾ ಇದ್ದೀನಿ. ತೋರಣಗಳೆಲ್ಲ ಜೋಡಿಸಿ ಇಟ್ಕೊಂಡ್ರೆ ಬೆಳಗ್ಗೆ ಮಾರ್ನಿಂಗು ಎದ್ದ ತಕ್ಷಣ ಪೂಜೆ ಮಾಡ್ಬೋದು, ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ನೈಟೇ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನನ್ನ ದೊಡ್ಡ ಮಗನು ಬಂದು ಈ ಥರ ಎಲ್ಲ ಆರೆಂಜು ಮತ್ತು ರೆಡ್ಡು ಎರಡು ಮಿಕ್ಸ್ ಮಾಡಿ ಹಾಕಿ ಅಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಹಾಗೆಯೇ ಅವನ ರೀತಿಯೇ ಮಾಡಿದೆ. ಫ್ರಂಟ್ ಡೋರ್ಗೆ ಹಾರ ಹಾಕಿದ್ದೀವಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಹಬ್ಬ ಹರಿದಿನಗಳಲ್ಲಿ ದೇವ್ರ ಮನೆಗಳಲ್ಲಿ ಹೊರಗಡೆ ಎಲ್ಲ ತೋರಣ ಎಲ್ಲ ಹಾಕಿ ಹೂವಿಂದ ಎಲ್ಲ ಅಲಂಕಾರ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಅದಂತೂ ನನಗೆ ತುಂಬ ಇಷ್ಟ ಆ ಥರ ಮಾಡೋದ್ರಲ್ಲಿ. ಅಮಾವಾಸ್ಯೆ ದಿನದ್ದು ಇದು ರಂಗೋಲಿ ಎಲ್ಲ ಹಾಕಿ, ಮಳೆ ಇರಲಿಲ್ಲ, ರಂಗೋಲಿ ಎಲ್ಲ ಹಾಕಿ ಬಣ್ಣ ಎಲ್ಲ ಹಚ್ಚಿ ಹೂಗಳೆಲ್ಲ ನನಗಿಷ್ಟ ಬಂದಂಗೆಲ್ಲ ಮಾಡಿದ್ದೆ. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಅವತ್ತಿಂದು. ಇನ್ನು ಇವತ್ತು ಪ್ರತಿಯೊಂದು ವಿಡಿಯೋದಲ್ಲೂ ನಮ್ಮ ಬೈರು ಕಾಣಿಸ್ಕೊಳ್ಳೇಬೇಕು, ಯಾಕಂದರೆ ನಮ್ಮಲ್ಲಿ ಒಬ್ಬ ಅವನು. ಹಾಗೆ ನಮ್ಮದು ಹೊರಗಡೆ ಮನೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ದೀಪಾವಳಿ ಹಬ್ಬದ ದಿನ ಇದು ಮಾರ್ನಿಂಗು, ನೈಟೆಲ್ಲ ಮಳೆ, ಬೆಳಗಿನ ಜಾವನು ಮಳೆ ಹುಯ್ತಾ ಇತ್ತು. ಒಂದು ಸ್ವಲ್ಪ ಕಡಿಮೆ ಆದಮೇಲೆ ನಾನೇನು ಮಾಡಿದೆ, ರಂಗೋಲಿ ಎಲ್ಲ ಹಾಕಿ ಬಣ್ಣ ಹಚ್ಚೋಣ ಅಂತ ಅಂದ್ಬಿಟ್ಟು ಒಂದು ಸೈಡ್ಗೆ ಹಾಕಿದೆ. ಅಷ್ಟರೊಳಗಡೆ ಜೋರು ಮಳೆ ಬಂತು, ತಿರ್ಗಾ ಎಲ್ಲ ಕೊಚ್ಕೊಂಡೋಯ್ತು. ಅದಕ್ಕೆ ನಾನು ಫ್ಲವರಲ್ಲಿ ಡೆಕೋರೇಟ್ ಮಾಡಿದ್ರೆ ಅದು ಹೋಗಲ್ಲ ಅಂತ ಅಂದ್ಬಿಟ್ಟು ಫ್ಲವರಲ್ಲೇ ಡೆಕೋರೇಟ್ ಮಾಡಿದೆ. ಇನ್ನು ಹಬ್ಬದ ದಿನ ಖಾಲಿ ಬಿಟ್ಟರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಎಲ್ಲ ಹೂವಲ್ಲಿ ಮತ್ತು ಎಲೆಗಳಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನೇ ಒಂದು ಡಿಸೈನಾಗಿ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ದೇವ್ರ ಪೂಜೆ ಬಂದು ನೋಡಿ, ದೇವ್ರ ಮನೇಲೂ ಸುಧಾ ನಾನು ಡೆಕೋರೇಟ್ ಮಾಡಿದ್ದೀನಿ. ದೇವ್ರ ಮನೆ ಮತ್ತು ಹೊರಗಡೆ ಎಲ್ಲ ಫ್ಲವರಲ್ಲಿ ಡೆಕೋರೇಟ್ ಮಾಡೋದು ಅಂತಂದರೆ ತುಂಬಾ ಇಷ್ಟ. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗೀತು, ಬಂದು ಈಗ ಅಡುಗೆ ಮನೆ ಕೆಲಸ ಶುರು ಮಾಡ್ಕೋಬೇಕು. ನನ್ನ ಮಗ ಒಬ್ಬಟ್ಟು ಮಾಡೋಣ ಅಂತ ಅಂದೆ, ಅದಕ್ಕೆ ಕಾಯೆಲ್ಲ ತುರಿಯೋಕೆ ಕೊಟ್ಟಿದ್ದೀನಿ. ತುರ್ಕೊಡು ಮಗನೆ ಅಂತ ಅಂದ್ಬಿಟ್ಟು ಅವನು ಎಲ್ಲ ಏಲಕ್ಕಿ ಮತ್ತು ಒಣಶುಂಠಿ ಎಲ್ಲ ಪ್ರತಿಯೊಂದು ಪುಡಿ ಮಾಡಿ ಮತ್ತು ಈಗ ಕಾಯಿ ತುರಿತಾ ಇದ್ದೇನೆ. ನಾನು ಹೂರಣ ಎಲ್ಲ ಮುಂಚೆನೇ ಎಲ್ಲ ಕಲಸಿಟ್ಟಿದ್ದೆ. ಮಧ್ಯಾಹ್ನದ ಊಟಕ್ಕೆ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ. ನೋಡಿ ಹೇಗಿದೆ ಒಬ್ಬಟ್ಟೆಲ್ಲ. ಕೆಳಗಡೆ ಕುತ್ಕೊಂಡು ಉಂಡೆ ಎಲ್ಲ ಕಟ್ಟಿ ಇಟ್ಕೋತಾ ಇದ್ದೀನಿ. ಸ್ಟವ್ನ ಕೆಳಗಡೆ ಇಳಿಕೊಂಡು ಕುತ್ಕೊಂಡಿದ್ರೆ ಅಲ್ಲಲ್ಲೇ ಉಂಡೆ ಕಟ್ಕೊಂಡು ಅಲ್ಲಲ್ಲೇ ತಟ್ಟು ಹಾಕ್ಬೋದಾಯಿತು. ಅದರಿಂದ ಸ್ಟವ್ನ ಕೆಳಗಡೆ ಇಳ್ಕೋಕ್ಕಾಗಲ್ಲ, ಅಲ್ಲೇ ಫಿಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಿಂತ್ಕೊಂಡು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಎಷ್ಟೊತ್ತು ಗಂಟೆ ನಿಂತ್ಕೊಳ್ಳೋದು, ಕಾಲೆಲ್ಲ ಪೇನ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಕೆಳಗಡೆ ಎಲ್ಲ ಹೂರಣ ಮತ್ತು ಹಿಟ್ಟು ಎಲ್ಲ ಉಂಡೆ ಕಟ್ಕೊಂಡೆ. ನನ್ನ ಮಗ ಬೇಯಿಸ್ತೀನಿ ಅಂತ ಅಂದ್ಬಿಟ್ಟು ಅವನು ಸೆಲ್ಫಿನ ಮೇಲೆ ಕೂತ್ಕೊಬಿಟ್ಟಿದ್ದಾನೆ. ನಾನು ನಿಂತ್ಕೊಂಡೆಲ್ಲ ಒಬ್ಬಟ್ಟೆಲ್ಲ ತಟ್ಟಿಕೊಟ್ಟೆ. ತಟ್ಟಿ ಕೊಟ್ಟಂಗೆ ಅವನು ಎಲ್ಲ ಬೇಯಿಸಿ ಹಾಕ್ತಾ ಇದ್ದ. ಹೇಳ್ತಾ ಇದ್ದೆ, ಇಷ್ಟು ಬೆಂದಾದ್ಮೇಲೆ ಈ ಥರ ಹಾಕು, ಮಗ್ಚಾಕು, ಹಿಂಗೆ ಅಂತ ಹೇಳ್ಕೊಡ್ತಾಯಿದ್ದೆ. ಅವನು ಸಪೋರ್ಟ್ ಮಾಡಿಕೊಟ್ಟ. ಕೈ ಜೋಡಿದ್ರೇ ಅಲ್ವಾ ಬೇಗ ಕೆಲಸ ಆಗೋದು. ಹಾಗೆ ನನ್ನ ಮಕ್ಕಳು ಕೈ ಜೋಡಿಸಿದ್ರು, ನಂದು ಬೇಗ ಎಲ್ಲ ಕೆಲಸ ಮುಗೀತು. ಇನ್ನು ಒಬ್ಬಟ್ಟು ಒಂದು ತಟ್ಟೆ ಹಾಕ್ಬಿಟ್ಟು ಇಲ್ಲಿ ಪಕ್ಕದ ಮನೆ ನಮ್ಮ ಏರಿಯಾದಲ್ಲಿ ಒಬ್ಬರು ಹಬ್ಬಕ್ಕೆ ಹೇಳಿದ್ದಾರೆ, ಅವ್ರ ಮನೆಗೆ ಹಬ್ಬಕ್ಕೆ ಹೋಗಬೇಕು. ನಾಳೆ ನಾನ್ ವೆಜ್ ಊಟ ಇದೆ, ಇವತ್ತು ವೆಜ್ಜು. ಅದಕ್ಕೆ ನಾಳೆ ನಾನ್ ವೆಜ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ನನ್ನ ಮಕ್ಕಳು ಇವತ್ತು ಅವ್ರ ಮನೆ ಊಟಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹೋದ ಕಡೆ ಬಂದ ಕಡೆ ಎಲ್ಲ ವೀಡಿಯೋ ಫೋನ್ ಹಿಡಿಯೋದೇ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ. ಏನಾರು ಅನ್ಕೋತಾರೇನೋ ಅನ್ನೋದೊಂದು ಇದಿರುತ್ತೆ. ಅದಕ್ಕೆ ಅವ್ರ ಮನೆ ಊಟ ಮಾಡಿ ಬರೋಣ ಅಂತ ಅಂದ್ಬಿಟ್ಟು ಬೇಗನೆ ಒಬ್ಬಟ್ಟೆಲ್ಲ ಬೇಯಿಸಿ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ನನ್ನ ದೊಡ್ಡ ಮಗ ಒಬ್ಬಟ್ಟು ತಿನ್ನಬೇಕು ಅಂತ ಅಂದ, ಅದಕ್ಕೆ ಅವನಿಗೊಂದು ಪ್ಲೇಟ್ಗೆ ಹಾಕ್ಕೊಟ್ಟೆ. ಈ ಕಡೆ ಕುತ್ಕೊಂಡು ತಿಂತಿದ್ದಾನೆ. ಆ ಕಡೆ ಅವನು ಮಾತ್ರ ಕೊಡ್ತೀರಾ, ನನಗೆ ಕೊಡ್ತಿಲ್ಲ ಅಂತ ಅಂದ್ಬಿಟ್ಟು ಏನೇನೋ ಕಿರಿಕ್ ಮಾಡ್ತಾವನೆ, ಆಡ್ಕೋತಾವನೆ, ಅವನ್ನೆಲ್ಲ ಅಣಕ ಮಾಡ್ತಾವನೆ. ಇಬ್ಬರು ಮಕ್ಕಳು ಇರೋ ಮನೆ ಇದೆ ಅಲ್ವ, ಒಂದು ಸ್ವಲ್ಪ ಹೆಣ್ಮಕ್ಳಾದರೆ ಏನೋ ಒಂದು ಥರದಲ್ಲಿ ಅಡ್ಜಸ್ಟ್ ಆಗ್ಬಿಡ್ತವೆ. ಆದರೆ ಗಂಡು ಮಕ್ಕಳಲ್ಲಿ ಅದು ಕೇಳೋದೇ ಬೇಡ. ಅವನೇನು ಮಾಡ್ತಾನೆ ಅದನ್ನೇ ಇವನು ಮಾಡಬೇಕು. ಅವನೇನಾರು ಒಂದು ಇದು ಮಾಡಿದ್ರೆ ಇವನು ಆಡ್ಕೋತಾ ಇರ್ತಾನೆ, ಇವನೇನಾರು ಮಾಡ್ತಾಯಿದ್ರೆ ಅವನು ಆಡ್ಕೋತಾನೆ. ಇಬ್ಬರ ಮಧ್ಯದಲ್ಲಿ ನಮಗಂತೂ ತುಂಬ ಪ್ರಾಬ್ಲಮ್, ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಒಬ್ಬಟ್ಟನ್ನು ಜಾಸ್ತಿ ಇಷ್ಟಪಡೋರು ಅಂತಂದರೆ ನನ್ನ ಚಿಕ್ಕ ಮಗ ಮತ್ತು ನಮ್ಮ ಮನೆಯವರು ಅಷ್ಟೇ ಒಬ್ಬಟ್ಟು ತಿನ್ನೋದು. ನನ್ನ ದೊಡ್ಡ ಮಗನೂ ತಿನ್ನಲ್ಲ, ಅವನು ಒಂದು ತಿನ್ನಬೇಕು ಅಂದರೂ ಅದೇ ಜಾಸ್ತಿ ಅಂತಾನೆ. ಮತ್ತು ನಾನು ಒಂದರಲ್ಲಿ ಅರ್ಧ ತಿನ್ನೋದು ಹೆಚ್ಚೇ.
ಅಷ್ಟರಲ್ಲೇ ಮುಗಿಸ್ಬಿಡ್ತೀನಿ. ನನಗೆ ಒಬ್ಬಟ್ಟು ಅಂತಂದರೆ ಇಷ್ಟ ಇಲ್ಲ, ಸ್ವೀಟ್ ಐಟಮ್ ಯಾವುದೂ ಇಷ್ಟ ಇಲ್ಲ. ಖಾರ ಅಂದರೆ ನಾನ್ ವೆಜ್ಜು ಮತ್ತು ವಡೆ, ಚಕ್ಲಿ ಈ ಥರ ಐಟಮ್ಗಳೆಲ್ಲ ತುಂಬ ತಿಂತೀನಿ. ನನ್ನ ಮಗ ಎಲ್ಲ ಇನ್ನೂ ಎಷ್ಟೊತ್ತು ಬೇಕಮ್ಮ ಅಂತಲೂ ಒಂದು 15ರಿಂದ ಒಂದು 20 ಆಗಿತ್ತೇನೋ ಒಬ್ಬಟ್ಟು ಅಷ್ಟೇ. ನಮ್ಮನೆ ಮೇಲೆ ಬಾಡಿಗೆಗಿದ್ದಾರೆ. ಬೇಯಿಸೆಲ್ಲ ಮುಗಿದ್ಮೇಲೆ ಅವ್ರಿಗೆ ಒಬ್ಬಟ್ಟು ಕೊಡಬೇಕು. ನನ್ನ ಮಗ ಎಷ್ಟು ಬೇಗ ಮುಗೀತದಮ್ಮ ಅಂತ ಕೇಳ್ತಾನೆ ಇದ್ದಾನೆ. ಮುಂಚೆ ಅಮ್ಮಂದಿರೆಲ್ಲ ಒಬ್ಬಟ್ಟು ಮಾಡಬೇಕು, ಇಂತಿಂಥ ಹಬ್ಬಕ್ಕೆ ಈ ಥರ ಮಾಡಬೇಕು ಅಂತ ಹೇಳ್ತೀರಿ, ನಮಗೇನೂ ಅರ್ಥ ಆಗ್ತಿರ್ಲಿಲ್ಲ. ಈಗ ನಮಗೇನೆ ಎಲ್ಲ ಗೊತ್ತಾಗುತ್ತೆ, ಹಿಂಗೆ ಅಂತ. ಅಂದರೆ ನಮ್ಮ ಮಕ್ಳಿಗೆ ಅರ್ಥ ಆಗಲ್ಲ. ಆದರೆ ನಮಗೆ ಮುಂಚೆ ಎಲ್ಲ ಹಬ್ಬ ಅಂತಂದರೆ ಹೊಸ ಬಟ್ಟೆ ಎಲ್ಲ ಕೊಡಿಸೋರು, ಅದೆಲ್ಲ ಹಾಕ್ಕೊಂಡು ಫ್ರೆಂಡ್ಸ್ಗಳ ಜೊತೆ ಎಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಿದ್ವಿ. ಮಾಡಿದ ತಿಂಡಿ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಇವಾಗ ಇಲ್ಲ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.